ಹಲೋ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಿವಿಲ್ ವಿತ್ ಸುಧೀರ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು WRD ಮತ್ತು KUWSDB ಏನಿದೆ ಆಯಿತಾ, ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಮತ್ತು ಏನು ಡ್ರೈನೇಜ್ ಬೋರ್ಡ್ ಇದೆ, ಆ WRD ಮತ್ತು KUWSDB ಎರಡೂ ಕಂಬೈಂಡ್ ಮಾಡಿಬಿಟ್ಟು ನಾವು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ ಇವತ್ತಿನ ಈ ಒಂದು ಸ್ಟಡಿ ಸ್ಟ್ರಾಟಜಿ ಮೇಲೆ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಬರೀ WRD ಯಾರು ಪ್ರಿಪೇರ್ ಆಗ್ತಾ ಇದ್ರೆ ಅದಕ್ಕೆ ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಬಟ್ ಕಾಂಬಿನೇಷನಲ್ಲಿ ಮಾಡುವಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ನೀವು ಮಾಡಬೇಕಾಗುತ್ತೆ. ಅಂದರೆ ಕಾಮನ್ ಸಬ್ಜೆಕ್ಟ್ಸ್ ಯಾವ್ಯಾವುದಿದೆ, ಸಿಲೆಬಸಲ್ಲಿ ಏನು ಕಾಮನ್ ಇದೆ, ಆ ಸಿಲೆಬಸ್ಗೆ ಈ ಸಿಲೆಬಸ್ಗೆ ಏನು ಡಿಫರೆನ್ಸ್ ಇದೆ, ಮತ್ತು ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು, ಈ ಎಲ್ಲ ಕ್ವಶನ್ದು ಆನ್ಸರು ಈ ವಿಡಿಯೋದಲ್ಲಿ ನಿಮಗೆ ಏನಂತಂದರೆ ನಾನು ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ ಹೆಸರು ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿವಿಲ್ ವಿತ್ ಸುಧೀರ್. ಯಾರಿನ್ನೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅದನ್ನು ಜಾಯ್ನ್ ಆಗಿ. ನೀವು ನನಗೆ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನೀವು ಅಲ್ಲಿ ಜಾಯ್ನ್ ಆದರೆ ನೀವು ನನಗೆ ಮೆಸೇಜ್ ಮಾಡ್ಬೋದು, ಸರಿನಾ? ನಿಮ್ದು ಏನೇ ಡೌಟ್ ಇದ್ದರೂ ನನಗೆ ಕೇಳ್ಬೋದು, ರೈಟ್? ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ಒಂದು ಇಂಪಾರ್ಟೆಂಟ್ ವಿಡಿಯೋನ. ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟು ನೀವು ಏನಂತಂದರೆ ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಮೊದಲು ನೋಡಿ ಯಾಕೆ ಅಂತ ನಾನು ಹೇಳ್ತೀನಿ. 2015 ಇಟ್ಕೊಳ್ಳಿ ಅಥವಾ 2016 ಇಟ್ಕೊಳ್ಳಿ, ಆವಾಗಿರೋ KPSC ಪೇಪರೇ ವೆರಿ ಡಿಫ್ರೆಂಟ್. ಈಸಿ ಬರ್ತಾಯಿತ್ತು. ಅವಾಗ ರಿಪೀಟೆಡ್ ಕ್ವಶನ್ ಹಾಕೋದು, ಇಲ್ಲ ಅಂದರೆ ಒನ್ ಸ್ಟೆಪ್ ಆನ್ಸರ್ ಮಾಡೋದು, ಆಯಿತಾ? ಬರ್ತಾ 2017 ಆಗಲಿ 18 ಆಗಲಿ ಏನಂತಂದರೆ ಮೀಡಿಯಮ್ ಟೈಪ್ ಕ್ವಶನ್ಸ್ ಕೊಡ್ತಾಯಿದ್ರು, ಅಂದರೆ ಸ್ವಲ್ಪ ಟಫ್ ಮಾಡಿದ್ರು. ಈಗ ಕೋವಿಡ್ ಆದಮೇಲಂತೂ 2020 ಏನು WRD ಬಂದಿದೆ, ಅಥವಾ 2021 22 23 ಇವನ್ ಎಕ್ಸಾಮ್ಸ್ ಇದೆ ನೋಡಿ, ಇವೇನಂತಂದರೆ ಮಾಡರೇಟ್ ಟು ಟಫ್ ಪೇಪರ್ಸ್ ಅವ್ರು ತೆಗಿತಾ ಇದ್ದಾರೆ. ಮಾಡರೇಟ್ ಆ್ಯಂಡ್ ಟಫ್ ಅಂತ ಅನ್ಬೋದು. ಅಂದರೆ ಒಂದು 30% ಅಥವಾ ಒಂದು 20% ಈಸಿ ಇರುತ್ತೆ, 70% ಯಾವ ಥರ ಇರುತ್ತೆ ಅಂದರೆ ಅದರಲ್ಲೂ ಡಿವೈಡ್ ಮಾಡ್ತಾರೆ. ಒಂದು ಟಫ್, ಒಂದು ಮಾಡರೇಟು. ಅಂದರೆ ಒಂದು ಸ್ಟೆಪ್ಪಲ್ಲಿ ಆನ್ಸರ್ ಬರೋ ಥರ ತುಂಬ ಕಮ್ಮಿ, ಆಯಿತಾ? ತುಂಬ ಕಮ್ಮಿ ಕ್ವಶನ್ಸ್ ಕೊಡ್ತಾ ಇದ್ದಾರೆ. ಸೊ ಮ್ಯಾಕ್ಸಿಮಮ್ ಕ್ವಶನ್ಸ್ ಏನಂತಂದರೆ ಯು ಹ್ಯಾವ್ ಟು ವರ್ಕ್, ಯು ಹ್ಯಾವ್ ಟು ಥಿಂಕ್ ವೆರಿ ಲಾಜಿಕಲಿ. ಸೊ ದಟ್ಸ್ ವೈ to overcome all these problems, what we have to do, we have to analyze the syllabus very carefully. ಗೊತ್ತಾಯ್ತಾ? ಕೇರ್ಫುಲ್ ಆಗಿ ನಾವು ಸಿಲೆಬಸ್ನ ನೋಡೋಣ ಇವಾಗ. ಆಮೇಲೆ ಆ ಕೇರ್ಫುಲ್ ಆಗಿ ನೋಡಿದ್ಮೇಲೆ ನಮಗೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಗೊತ್ತಾಗುತ್ತೆ, ವೇಟೇಜ್ ಎಷ್ಟು ಬರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಥರ್ಡ್ ಯಾವ ಥರ ಪ್ರಿಪೇರ್ ಆಗೋದು, ಈ ಮೂರು ಒಂದು ಸೀಕ್ವೆನ್ಸಲ್ಲಿ ನಾವು ಬಂದಾಗ, ನಾನು ಡಿವೈಡ್ ಯಾಕೆ ಮಾಡಿದ್ದೀನಿ ಅಂತಂದರೆ ನೋಡಿ, ಡಿವೈಡ್ ಮಾಡಿದಾಗ ಸ್ವಲ್ಪ ಸಿಂಪ್ಲಿಫೈ ಆಗುತ್ತೆ ಸ್ಟಡಿ ಮಾಡೋಕ್ಕೆ, ರೈಟ್? ಅದಕ್ಕೆ ನಾನು ಈ ಥರ ಡಿವೈಡ್ ಮಾಡಿ ಹೇಳ್ಕೊಡ್ತೀನಿ. ನಾನು ನನ್ನ ಪರ್ಸನಲ್ ಲೈಫಲ್ಲೂ ನಾನು ಈ ಥರನೇ ಮಾಡೋದು, ಸ್ಟೆಪ್ಸನ್ನ ಫಾಲೋ ಮಾಡಬೇಕಾಗುತ್ತೆ, ಗೊತ್ತಾಯ್ತಾ? ಸೊ ಈಗ ನಾವೇನು ಮಾಡೋಣ ಅಂತಂದರೆ, ಫಸ್ಟ್ ನಾನು ಈ KUWSDB ಮತ್ತು ಈ WRD ಏನಿದೆ ಇವೆರಡರದು ಸಿಲೆಬಸ್ಸಲ್ಲಿ ಕಾಮನ್ ಏನಿದೆ ಅದನ್ನು ನೋಡೋಣ, ಮತ್ತು ಸಿಲೆಬಸ್ಸು ಒಂದ್ಸಲ ನಿಮಗೆ ಹೇಳ್ಕೊಡ್ತೀನಿ, ತೋರಿಸ್ತೀನಿ. ಸೊ ಅನಲೈಸ್ ಯಾವ ಥರ ಮಾಡಬೇಕು ಅದನ್ನು ನೋಡೋಣ, ರೈಟ್? ಬನ್ನಿ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು, ಈ KUWSDB ಬಂದುಬಿಟ್ಟು ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇರೋದು KEA. ಫಸ್ಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ, ಆಯಿತಾ? KEAದವರು ಕಂಡಕ್ಟ್ ಮಾಡ್ತಾ ಇರೋದು, ಇದು KPSC ಅವರು ಅಲ್ಲ, ಆಯಿತಾ? ಈಗ ಇವರು ನೋಟಿಫಿಕೇಶನ್ ಇದು ಬಂದಿರೋದು ಫೆಬ್ರವರಿಲಿ ಬಂದಿದೆ, ಆಯಿತಾ? ಸೊ ಎಷ್ಟು ಪೋಸ್ಟ್ ಇದೆ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿದೆ, 50 ಪೋಸ್ಟ್ ಇದೆ, ರೈಟ್? ಇಂಪಾರ್ಟೆಂಟೇ ನಮಗೆ ಬೇಕಾಗಿರೋದು ಎಲ್ಲಿದೆ ಅಂತಂದರೆ, ಒಂದು ನಿಮಿಷ ತೋರಿಸ್ತೀನಿ, ಇಲ್ಲಿದೆ, ರೈಟ್? ಸೊ ಪೇಪರ್ ಒನ್ ಬಗ್ಗೆ ಆಮೇಲೆ ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀನಿ. ಒಂದು ಸಪ್ರೇಟ್ ವಿಡಿಯೋ ಎಲ್ಲದಕ್ಕೂ ಒಂದೇ ವಿಡಿಯೋದಲ್ಲಿ ಆಲ್ ಇನ್ ಒನ್ ವಿಡಿಯೋ ಮಾಡ್ತೀನಿ ನಾನು, ರೈಟ್? ಸ್ಪೆಸಿಫಿಕ್ ಪೇಪರ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಪೇಪರ್ 2 100 ಮಾರ್ಕ್ಸು, 2 ಅವರ್ ಟೈಮ್ ಇದೆ, ನೆಗೆಟಿವ್ ಇದ್ದೇ ಇರುತ್ತೆ, ರೈಟ್? ಸಿವಿಲ್ ಇಂಜಿನಿಯರಿಂಗ್ ಅಥವಾ ಸಹಾಯಕ ಇಂಜಿನಿಯರ್ಗೆ ಹುದ್ದೆಗಳ ನಿರ್ದಿಷ್ಟ ಪತ್ರಿಕೆ, ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಬೆಳಗಾವಿ ಇವರ BE ಸಿವಿಲ್ ಪದವಿ ಪರೀಕ್ಷೆ ನಿಗದಿಪಡಿಸಿದ ಪಠ್ಯಕ್ರಮ ಅಂತ ಕೊಟ್ಟು ಮುಗಿಸ್ಬಿಟ್ಟಿದ್ದಾರೆ, ಆಯಿತಾ? ಮುಗಿಸ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಅವರು, ಆಯಿತಾ? ನೀವು ಏನಾದರೂ ಓದಿ ಏನಾದರೂ ಮಾಡಿ, ಆಯಿತಾ? ಅದು ನಮ್ಗೆ ಗೊತ್ತಿಲ್ಲ, ಬಟ್ ಒಟ್ಟಿನಲ್ಲಿ ನೀವು VTU ಓದಿ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ VTU ಅಲ್ಲಿ ಏನು ಓದಬೇಕು ಅಂತಂದರೆ, ಅದಕ್ಕೂ ನಾನೊಂದು ಆಲ್ರೆಡಿ ಒಂದು ವಿಡಿಯೋನು ಮಾಡಿದ್ದೆ. ಐ ಹೋಪ್ ಎಲ್ಲರೂ ನೋಡಿದ್ದಾರೆ ಅಂತ ಅನ್ಕೋತೀನಿ, ನೋಡಿಲ್ಲ ಅಂದರೆ ನೋಡೋಗಿ. ಸಿಲೆಬಸ್ಸು ನಾನು ಏನು ಮಾಡಿದ್ದೀನಿ ಅಂದರೆ VTUದು, ಒಂದು ನಿಮಿಷ. ಸೊ VTUದು 2010 ಸ್ಕೀಮ್ ನಾನು ತೊಗೊಂಡಿದ್ದೀನಿ. ಯಾಕೆ ಸರ್ 2010 ತೊಗೊಂಡಿದ್ದೀರಾ? ಈಗ 2021 ಸ್ಕೀಮ್ ನಡೀತಾ ಇದೆ, ನೀವು 10 ವರ್ಷ ಹಿಂದೆ ತೊಗೊಂಡಿದ್ದೀರ. ಈಗ ಈ 2021 ಸ್ಕೀಮಲ್ಲಿ ತುಂಬ ಏನಂತಂದರೆ ಅಲ್ಟ್ರೇಷನ್ಸ್ ಮಾಡಿದ್ದಾರೆ, ನೀವು ಅದನ್ನು ನೋಡಿದ್ರೆ
ಈ 2010 ಅಥವಾ 2021 ಸ್ಕೀಮ್ ನೋಡಿದ್ರೆ ಏನಂತಾರೆ ಮೇಜರ್ ಸಬ್ಜೆಕ್ಟಲ್ಲಿ ತುಂಬ ಚೇಂಜಸ್ ಮಾಡಿದ್ದಾರೆ, ಕೋರ್ ಸಬ್ಜೆಕ್ಟೇ ಬಿಟ್ಟಿದ್ದಾರೆ ಒಂದೊಂದು ಕಡೆ, ಗೊತ್ತಾಯ್ತಾ. ಸೊ ಅದನ್ನು ನಾವು ಏನಂತಂದರೆ ಅವಾಯ್ಡ್ ಮಾಡಬೇಕು. ಬಿಕಾಸ್ ಡಿಪಾರ್ಟ್ಮೆಂಟ್ ನಡೆಯೋದು ಕೋರ್ ಸಬ್ಜೆಕ್ಟ್ಸ್ ಮೇಲೆ, ಗೊತ್ತಾಯ್ತಾ. ಯಾವುದೇ ಒಂದು ಕೆಲಸ ಇದ್ದರೆ ನಮ್ಮ ಕೋರ್ ಮೇಲೆ ನಡೆಯುತ್ತೆ. RCC ಅಲ್ಲಿ ಏನಂತಂದರೆ ಹೈಡ್ರಾಲಿಕ್ ಸ್ಟ್ರಕ್ಚರ್ಸ್ ಅಲ್ಲಿ ಇವೆಲ್ಲ ಅವ್ರಿಗೆ ಇಲ್ಲ, ಅಲ್ಲಿ ತುಂಬ ಕಮ್ಮಿ ಇದೆ, ಗೊತ್ತಾಯ್ತಾ. ಅದಕ್ಕೆ 2010, 11 ನೀವು ಯಾವುದಾದ್ರೂ ಒಂದು ತೊಗೊಳ್ಳಿ, ಬಟ್ ಕಾಮನ್ ಸಬ್ಜೆಕ್ಟ್ಸ್ ಏನಿರುತ್ತೆ ಅದು ಕಾಮನ್ ಆಗೇ ಇರುತ್ತೆ, ಗೊತ್ತಾಯ್ತಾ, ಕೋರ್ ಸಬ್ಜೆಕ್ಟ್ಸ್. ಈಗ ನೋಡ್ಬೋದು ನೀವು, ಈಗ ಥರ್ಡ್ ಸೆಮಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ, ಇದೆಷ್ಟೆಲ್ಲ ಸಬ್ಜೆಕ್ಟ್ ಬರುತ್ತೆ, ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ ಇದೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಹೇಳೋದು ಬೇಡ. ನೋಡಿ, ಇದು 4th ಸೆಮ್ದೆಲ್ಲ ಸಬ್ಜೆಕ್ಟ್ ಇದೆ, ನೀವು ನೋಡ್ಕೋಬೋದು. ಆಮೇಲೆ ಇವೆಲ್ಲ 5th ಸೆಮ್ ಸಬ್ಜೆಕ್ಟ್ ಇದೆ, ಸಾರಿ ಒಂದು ನಿಮಿಷ, ಎಸ್, ಇವೆಲ್ಲ ಏನಂತಂದರೆ 5th ಸೆಮ್ ಸಬ್ಜೆಕ್ಟ್ ಇದೆ. 5th ಸೆಮ್ಮಲ್ಲಿ ನಿಮ್ಗೆ ಯಾವ್ಯಾವ ಓದ್ಬೋದು ನಿಮ್ಮೆಲ್ಲ ಗೊತ್ತಿದೆ. ಆಮೇಲೆ 6th ಸೆಮ್ಮು, ಆಮೇಲೆ 7th ಮತ್ತು 8th ಸೆಮ್ಮು, ಆಯಿತಾ. ಇವು ಏನಂತಂದರೆ ಇಂಜಿನಿಯರಿಂಗ್ದು ಕಾಮನ್ ಆಗಿ ಎಲ್ಲರಿಗೂ ಏನಂತಂದರೆ ಇರೋ ಸಬ್ಜೆಕ್ಟ್ಸ್ ಇದೆ. ಈಗ ಇದು ಬಂದ್ಬಿಟ್ಟು ಇದು ಏನಂತಂದರೆ ಬರೀ PTU ಸಿಲೆಬಸ್ ಆಯ್ತು ಸರ್, ಇದರಲ್ಲಿ ನಾವು ಯಾವ್ದು ಓದಬೇಕು ಅಂತ ನೀವು ಕೇಳ್ತೀರಾ. ಬಿಕಾಸ್ ಎಲ್ಲ ಓದ್ಕೊಂಡು ಕೂತ್ರೆ ಆಗೋದಿಲ್ಲ, ತುಂಬ ಸಬ್ಜೆಕ್ಟ್ಸ್ ಇದೆ. ಈಗ ಕಮಿಂಗ್ ಟು ದಿಸ್ BBMP, ಈಗ ಒಂದು ನಿಮಿಷ, BBMPದು ಬಂದಿದೆ, ಆಯಿತಾ, ಅದು ಸಪ್ರೇಟ್ ಆಗಿದೆ. ಈಗ WRDದು ಸಪ್ರೇಟಾಗಿ ಕೊಟ್ಟಿದ್ದಾರೆ, KUWSDB ಅದರದ್ದು ಸಪ್ರೇಟಾಗಿ ಕೊಟ್ಟಿದ್ದಾರೆ, ರೈಟ್. ಸಪ್ರೇಟ್ ಅಂದರೆ ಹೇಳಿದ್ದಾರೆ. ಈಗ ನಾವೇನಂತ ತಿಳ್ಕೊಳ್ಬೇಕಂತಂದರೆ ಈ VTU ಸಿಲೆಬಸ್ ಏನಿದೆ, ಆಯಿತಾ, ಈ VTU ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ನಾನು ಈಗ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಏನು ಸಿಲೆಬಸ್ ಇದೆ ಅದನ್ನು ಆಲ್ಮೋಸ್ಟ್ ಒಂದು 90% ಸೇಮ್ ಇದೆ ಅಂತ ತಿಳ್ಕೊಂಡು ನಡೆಯೋಣ. 90% ಸೇಮ್ ಇದೆ, ಒಂದು 10% ಏನೋ ಒಂದು ವೇರಿಯೇಷನ್ಸ್ ಇದೆ ಅಂತ ನಾನು ಹೇಳ್ತೀನಿ, ರೈಟ್. ಆಲ್ಮೋಸ್ಟ್ ಅಲ್ಲಿ ಸೇಮ್ ಇದೆ, ಬಿಕಾಸ್ ಅಲ್ಲೇ ನಾವು ಲಿಸ್ಟ್ ಮಾಡಿದ್ವಿ, ಇಲ್ಲೂ ಅದೇ ಇರುತ್ತೆ. ಈಗ ನೋಡಿ, ಸಿವಿಲ್ ಇಂಜಿನಿಯರಿಂಗು ಮಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಇದೆ, ಆಯಿತಾ. ಇಲ್ಲಿ BMC ಸಬ್ಜೆಕ್ಟ್ ಅಂತ ನಾವು ಓದಿರ್ತೀವಿ, ಗೊತ್ತಾಯ್ತಾ. ಇಲ್ಲಿ ಹೆಸರು ಚೇಂಜ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ, ಒಳಗಡೆ ಇರೋದೆಲ್ಲ ಅದೇ, ಗೊತ್ತಾಯ್ತಾ. ಸೊ ಇದು ಇಂಪಾರ್ಟೆನ್ಸು. ಈಗ ಸಾಲಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂತ ಇದೆ, ರೈಟ್. ಸೊ ಇದನ್ನು ನೀವು ಓದಲೇಬೇಕು, ಯಾಕೆಂದರೆ ಅಲ್ಲಿ VTU ಇಂಪಾರ್ಟೆಂಟ್ ಇದೆ, ಇಲ್ಲಿ WRDಲ್ಲೂ ಇಂಪಾರ್ಟೆಂಟ್ ಇದೆ, ಅದರಲ್ಲೂ ನೋಡಿ, ಆಯಿತಾ. ಈಗ ನೆಕ್ಸ್ಟು ಕಾಂಕ್ರೀಟ್ ಟೆಕ್ನಾಲಜಿ ಇದೆ, RCC ಇದೆ, ಆಯಿತಾ. ಆಮೇಲೆ ಸ್ಟೀಲ್ ಸ್ಟ್ರಕ್ಚರ್ಸ್ ಇದೆ, PSC ಸ್ಟ್ರಕ್ಚರ್ಸ್ ಇದೆ, ಆಯಿತಾ. ಇವೆಲ್ಲನೂ ಇಂಪಾರ್ಟೆಂಟ್ ಇದೆ. KUWSDBಗೂ ಇಂಪಾರ್ಟೆಂಟ್ ಇದೆ, WRDಗೂ ಇಂಪಾರ್ಟೆಂಟ್ ಇದೆ. ಅದಾದ ಮೇಲೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದೆ, ಹೈಡ್ರಾಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್. ನೋಡಿ, ಈಗ ಇದರಲ್ಲಿ ನಾನು ಹೇಳ್ತೀನಿ, ಆಯಿತಾ. ಇದನ್ನು ಏನಿದೇನು ನೀವು ಬರೀ ಏನು ಮಾಡ್ಬೋದು ಅಂತಂದರೆ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಓದ್ಬೋದು, ಆಯಿತಾ. ಅದಾದಮೇಲೆ ಹೈಡ್ರಾಲಜಿ ಆ್ಯಂಡ್ ವಾಟರ್ ರಿಸೋರ್ಸ್ ಇದು ಸ್ವಲ್ಪ ಕಮ್ಮಿ ಕೇಳಿದ್ರು ಕೇಳ್ಬೋದು, ಇದನ್ನು ಬೇಕಾದರೆ ಕಮ್ಮಿ ಮಾಡ್ಕೊಳ್ಳಿ. ಬಟ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ನೀವು ಓದಬೇಕಾಗುತ್ತೆ. ಫ್ಲೂಯಿಡ್ ಮೆಕ್ಯಾನಿಕ್ಸ್ ಓದ್ತಿರೋ ಬಿಡ್ತಿರೋ ಅದು ನಿಮ್ಮ ಚಾಯ್ಸು, KUWSDB ಯಾರು ಓದ್ತಾ ಇದ್ದೀರಾ. ಬಟ್ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಅಂತೂ ಓದಲೇಬೇಕು. ನೋಡಿ, ಹೈಡ್ರಾಲಿಕ್ ಸ್ಟ್ರಕ್ಚರ್ಸ್, ರೈಟ್, ಇದಂತೂ ಕಂಪಲ್ಸರಿ ನೀವು ಓದಲೇಬೇಕು. ಯಾಕೆ ಅಂತಂದರೆ ಇದು ಕೊಡ್ತಾರೆ, ಬಿಕಾಸ್ WRDಲ್ಲೂ ಕಾಮನ್ ಇದೆ, ಈವನ್ ಅದರಲ್ಲೂ ಕಾಮನ್ ಆಗಿ ಹೈಡ್ರಾಲಿಕ್ ಸ್ಟ್ರಕ್ಚರ್ಸ್ ಗೊತ್ತಿರಬೇಕಾಗುತ್ತೆ ನಿಮಗೆ, ಅದಕ್ಕೆ ಓದಲೇಬೇಕು ನೀವು. ಆಮೇಲೆ ಸಾಯಿಲ್ ಮೆಕ್ಯಾನಿಕ್ಸ್ ಫೌಂಡೇಶನ್ 100% ಮಿಸ್ ಮಾಡಬೇಡಿ, ಓದಲೇಬೇಕು. ಓಕೆ, ಫೌಂಡೇಶನ್ ಇಂಜಿನಿಯರಿಂಗ್, ಟ್ರಾನ್ಸ್ಪೋರ್ಟೇಷನ್ ಸಿಂಪಲ್ ಆಗಿ ಹೇಳ್ತೀನಿ, ಆಯಿತಾ. ಹೈವೇ ಓದಿ, ಆಯಿತಾ, ಟ್ರಾನ್ಸ್ಪೋರ್ಟ್ ಓದಿ, ಟನ್ನಲ್ಲು, ಏರ್ಪೋರ್ಟು, ಆಯಿತಾ. ಇಂಪಾರ್ಟೆಂಟ್ ಏನಿದೆ ಅದಷ್ಟೇ ಓದಬೇಕು. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಈ ಸಬ್ಜೆಕ್ಟಲ್ಲಂತೂ ಯಾವುದೇ ಒಂದು ಲೈನು, ಯಾವುದೇ ಒಂದು ಟಾಪಿಕ್ಕು ಮಿಸ್ ಮಾಡ್ದಂಗೆ ಓದಿ ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್, ಆಯಿತಾ. ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಓದಬೇಕು, ಆಯಿತಾ. ನಾನು ಹೇಳ್ತೀನಿ, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ 1, ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ 2 ಅಂತ ನಾವು ಓದಿದ್ವಿ ನಾನು ಓದುವಾಗ, ರೈಟ್. ಸೊ ಇದರಲ್ಲಿ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಇತ್ತು, ಇದರಲ್ಲಿ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಇತ್ತು. ಸೊ ಕಂಪ್ಲೀಟ್ ಅದನ್ನೇ ಆ ಥರ ಡಿವೈಡ್ ಮಾಡಿಬಿಟ್ಟು ಓದಿ. ಸರ್ವೇಂಗ್ ಅಂತೂ ಓದಿ, ಸರ್ವೆ ಬಿಡೋಕೆ ಹೋಗಬೇಡಿ, ಸರ್ವೆ ಮೇಲೆ 100% ಕ್ವಶನ್ಸ್ ಬರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ರೈಟ್. ಓದಲೇಬೇಕಾಗುತ್ತೆ ಸರ್ವೆಲ್ಲಿ ಏನೇನಿದೆ. ಆಮೇಲೆ ಬ್ರಿಡ್ಜ್ ಇಂಜಿನಿಯರಿಂಗ್ ನೋಡಿ, ಇದರಲ್ಲಿ ನಿಮಗೆ ಚಾಯ್ಸ್ ಇದೆ. KUWSDBಯಲ್ಲಿ ಬ್ರಿಡ್ಜ್ ಮೇಲೆ ಜಾಸ್ತಿ ಕ್ವಶನ್ ಕೊಡೋದಿಲ್ಲ. ಸೊ ಯು ಕ್ಯಾನ್ ಅವಾಯ್ಡ್ ದಿಸ್ ಸಬ್ಜೆಕ್ಟ್, ಅವಾಯ್ಡ್ ಮಾಡ್ಬೋದು, ಆಯಿತಾ. ಚಾನ್ಸ್ ತೊಗೊಳ್ಬೇಕಾಗುತ್ತೆ ಸ್ವಲ್ಪ, ಆಯಿತಾ. ಎಸ್ಟಿಮೇಟಿಂಗ್ ಕಾಸ್ಟಿಂಗ್ 100% ಓದಬೇಕಾಗುತ್ತೆ, ಯಾವುದೇ ಥರದ್ದೇನು ಕಾಂಪ್ರಮೈಸ್ ಬೇಡ. ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇದನ್ನು ಓದಬೇಕಾಗುತ್ತೆ. ಸರ್ ಏನು ಹೇಳ್ತಾ ಇದ್ದೀರಾ, ಸ್ವಲ್ಪ ಜನಕ್ಕೆ ಅರ್ಥ ಆಗೋದಿಲ್ಲ. ಅಂದರೆ ನಾನು ಏನು ಹೇಳ್ತಾ ಇರೋದು ಅಂದರೆ WRD KUWSDBಯಲ್ಲಿ ಕಾಮನ್ ಸಬ್ಜೆಕ್ಟ್ಸ್ ಯಾವ್ಯಾವುದಿದೆ, ನೀವು ಕಾಮನ್ ಆಗಿ ಯಾವ್ಯಾವ್ದು ಓದಬೇಕು, ಯಾವ್ದು ಓದಬಾರ್ದು, ಆಯಿತಾ. ಅದೇ ಫಸ್ಟ್ ಇಂಪಾರ್ಟೆಂಟ್ ಇದೆ, ಗೊತ್ತಾಯ್ತಾ. ಎನ್ವೈರ್ಮೆಂಟಲ್ ಸ್ಟಡೀಸು, ಆಯಿತಾ, ಓದಿ, ಇದನ್ನು ಓದಿ. ಇದ್ರದ್ದು ನನ್ನ ಹತ್ರ ಪ್ಲೇಲಿಸ್ಟ್ ಇದೆ, ನಾನು ಆಲ್ರೆಡಿ ಕ್ಲಾಸಸ್ನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಏನಂತಂದರೆ ನೋಡ್ಬೋದು, ಆಯಿತಾ. ಅದನ್ನು ನೋಡ್ಬೋದು, ನೀವು ಹೋಗಿ ಒಂದ್ಸಲ ನೋಡ್ಕೊಳ್ಳಿ. ಈಗ ಇದಿಷ್ಟೇನಾಯಿತು ಗೊತ್ತಾ, ಕಾಮನ್ ಆಗಿರೋ ಸಬ್ಜೆಕ್ಟ್ಸ್ ಆಯಿತು. ಸಿಲೆಬಸ್ ಬಗ್ಗೆ ಹೇಳಿದೆ, ಆಮೇಲೆ ಏನೇನು ಹೇಳಿದಾರೆ ಅದು ಹೇಳಿದ್ದೀನಿ.
ಈಗ ಕಾಮನ್ ಸಬ್ಜೆಕ್ಟ್ ಆದಮೇಲೆ ಅದನ್ನು ಯಾವ ಥರ ಮುಂದೆ ಏನು ಮಾಡಬೇಕು ಅದನ್ನು ನೋಡೋಣ. ಈಗ ಸಿಲೆಬಸ್ ಬಗ್ಗೆ ನಮಗೆ ಅರ್ಥ ಆಯಿತು, ಸಿಲೆಬಸ್ ಏನಿದೆ ಅರ್ಥ ಆಗಿದೆ. ಈಗ ವೇಟೇಜ್ ಏನಿದೆ ಮತ್ತು ಯಾವ ಥರ ನಾವು ಪ್ರಿಪೇರ್ ಆಗಬೇಕು ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೋಡಿ, ಈಗ ಇವು ಏನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಲ್ಲ, ಇವೆಲ್ಲನೂ ಏನಂತಂದರೆ WRD ಮತ್ತು KUWSDB ಆಯಿತಾ, ಇದು ವೇಟೇಜು ಆಯಿತಾ. ಸ್ವಲ್ಪ ಮೇಲ್ಗಡೆ ಕಟ್ ಆದರೂ ಆಗ್ಬೋದು, ದಯವಿಟ್ಟು ನಾನು ಹೇಳ್ತಾ ಇರೋದಲ್ಲ, ಮೇಲ್ಗಡೆ ಬರೆದಿರೋದು ವೇಟೇಜ್ ಆಫ್ ದಿ ಸಬ್ಜೆಕ್ಟು. ಇವೆಲ್ಲ ಏನಿದೆ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಇದೆ. ಸ್ವಲ್ಪ ನಾನು ಇವಾಗ ಹೇಳ್ತಾ ಇರೋದು ಎಲ್ಲ ಲಿಸ್ಟ್ ಮಾಡಿದ್ದೀನಿ, ನಾನು ಅಷ್ಟೇ ಲಿಸ್ಟ್ ಔಟ್ ಮಾಡಿದ್ದೀನಿ ಸಬ್ಜೆಕ್ಟ್ಸ್ ಯಾವ್ಯಾವುದಿದೆ ಅಂತ VTU ಸಿಲೆಬಸ್ಸಿಂದ ಮತ್ತು WRDಯಿಂದ. ಈಗ ಇದರಲ್ಲಿ ವೇಟೇಜ್ ಅಂತ ನೀವು ಬಂದಾಗ ನಾನು ಹೇಳ್ತೀನಿ, ಈ ಥರ ಇಷ್ಟೊಂದು ಸಬ್ಜೆಕ್ಟ್ ಕೊಟ್ಟಾಗ ಯಾವತ್ತೂ ಇದೇನಿರುತ್ತೆ ನೋಡಿ, ವೇಟೇಜ್ ಮೇಲೆ ನೀವು ಕಾನ್ಸಂಟ್ರೇಷನ್ ಮಾಡಬೇಡಿ. ಡೋಂಟ್ ಕಾನ್ಸಂಟ್ರೇಟ್ ಆನ್ ಈ ಸಬ್ಜೆಕ್ಟಿಂದ ಎಷ್ಟು ಬರುತ್ತೆ, ಆ ಸಬ್ಜೆಕ್ಟಿಂದ ಎಷ್ಟು ಬರುತ್ತೆ, ಆ ಥರ ಓದೋದು ತುಂಬ ಕಷ್ಟ. ಇದರಲ್ಲಿ ಪ್ರಿಡಿಕ್ಟ್ ಮಾಡೋದು ತುಂಬ ಕಷ್ಟ, ಬಿಕಾಸ್ ಅವ್ರು ಕೊಟ್ಟಿಲ್ಲ ಯಾವ್ಯಾವುದರಿಂದ ಎಷ್ಟೆಷ್ಟು ಕೊಡ್ತೀನಿ ಅಂತ, ಎಷ್ಟೆಷ್ಟು ಮಾರ್ಕ್ಸು ಅವ್ರು ಕೊಡೋದೇ ಇಲ್ಲ ಆಯಿತಾ. ಸೊ ಅದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ, ನಾನೇನು ಹೇಳ್ತೀನಿ ಅಂದರೆ, ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವುದಿದೆ ಫಸ್ಟ್ ಅದನ್ನು ಓದಿ, ಆಮೇಲೆ ಸ್ವಲ್ಪ ಸೆಮಿ ಇಂಪಾರ್ಟೆಂಟ್ ಇರೋದನ್ನ ಓದಬೇಕಾಗುತ್ತೆ. ಆಲ್ಮೋಸ್ಟ್ ಆಲ್ ನೀವು ಇಲ್ಲಿ ನಾನು ಲಿಸ್ಟ್ ಮಾಡಿರೋ ಎಲ್ಲ ಸಬ್ಜೆಕ್ಟ್ ಓದಲೇಬೇಕಾಗುತ್ತೆ. ಬಿಕಾಸ್ ಯಾವ ಒಂದು ಸಬ್ಜೆಕ್ಟಿಂದ ಜಾಸ್ತಿ ಕೊಡ್ತಾರೆ, ಯಾವ ಒಂದು ಸಬ್ಜೆಕ್ಟಿಂದ ಕಮ್ಮಿ ಕೊಡ್ತಾರೆ, ಅದು ನಮ್ಮ ಕೈಲಿಲ್ಲ, ಅದು ಅವ್ರ ಕೈಲಿದೆ. ಇದನ್ನು ಫಸ್ಟು ಡಿಫ್ರೆನ್ಶಿಯೇಟ್ ಮಾಡೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು ಅರ್ಥ ಆಗುವವರೆಗೂ ನೀವು ಪ್ರಿಪರೇಷನ್ ಮಾಡಿರೋದು ಎಲ್ಲ ವೇಸ್ಟ್. ಗೊತ್ತಾಯ್ತಾ? ಸುಮ್ಮನೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಅದೇ ಓದ್ತಾ ಇರೋದು 4 ತಿಂಗಳು ಅದೇ ಒಂದೇ ಸಬ್ಜೆಕ್ಟು ಎಸೆ ಓದ್ತಾ ಇರೋದೇ, ಸಾಮ್ ಓದ್ತಾ ಇರೋದೇ ಆಗೋದಿಲ್ಲ. ಗೊತ್ತಾಯ್ತಾ? ಅರ್ಥ ಮಾಡ್ಕೊಳ್ಳಿ. ಸೊ ವೇಟೇಜ್ನ ನಾನು ಸುಮ್ಮನೆ ಹೇಳಿದ್ರೆ ಅದು ವೇಸ್ಟ್ ಆಗುತ್ತೆ. ಇದಿಲ್ಲಿ ಈ ಥರ ಕೊಟ್ಟಾಗ ನೀವು ಒಂದೊಂದು ಸಬ್ಜೆಕ್ಟ್ ಎಷ್ಟು ವೇಟೇಜ್ ಇದೆ ಅಂತ ನೋಡೋದು ತುಂಬ ತಪ್ಪಿದೆ. ಈಗ ನಾನೇನು ಮಾಡಿದ್ದೀನಿ ಅಂದರೆ, ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯಾವ್ಯಾವುದಿದೆ, ನೀವು ಯಾವ ಥರ ಸ್ಟಡಿ ಮಾಡಬೇಕು, ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು ಅಂತ ಸ್ವಲ್ಪ ಜನ ಕ್ವಶನ್ ಇರುತ್ತೆ ಇವಾಗ, ರೈಟ್? ಬಿಕಾಸ್ ಇಷ್ಟು ಸಬ್ಜೆಕ್ಟ್ಸ್ ಇದೆ ಸರ್, ಈಗ ಇಷ್ಟೊಂದು ಸಬ್ಜೆಕ್ಟ್ಸ್ ಇದೆ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಒಂದು ಕ್ವಶನ್ ಬರುತ್ತೆ ಎಲ್ಲರಿಗೆ. ಸಿಂಪಲ್ ಆಗಿ ಹೇಳ್ತೀನಿ, ಫಸ್ಟ್ ಸ್ಟಾರ್ಟ್ ವಿತ್ ಸಾಮ್ ಆಯಿತಾ. ಸಾಮ್ ಡಿಫಿಕಲ್ಟ್ ಇದ್ದರೆ ಎಸ್ಸೆಯಿಂದ ಮಾಡಿ, ಎಸ್ಸೆನೂ ಡಿಫಿಕಲ್ಟ್ ಇದ್ದರೆ ನೀವೇನಂತಂದರೆ ಕಾಂಕ್ರೀಟ್ ಟೆಕ್ನಾಲಜಿಯಿಂದ ಮಾಡಿ. ಗೊತ್ತಾಯ್ತಾ? ಕಾಂಕ್ರೀಟ್ ಟೆಕ್ನಾಲಜಿ, ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಇದರಿಂದ ಮಾಡಿ, ತುಂಬ ಸಿಂಪಲ್ ಸಬ್ಜೆಕ್ಟ್ಸ್ ಇದೆ. ಅದು RCCಯಿಂದ ಮಾಡಿ, ತುಂಬ ಕಾನ್ಸೆಪ್ಷನಲ್ ಒಳ್ಳೆ ಸಬ್ಜೆಕ್ಟ್ RCC. ಸ್ಟೀಲ್ ಸ್ಟ್ರಕ್ಚರಿಂದ ಮಾಡಿ, PSCಯಿಂದ ಮಾಡಿ. PSCಯಿಂದ ಸ್ವಲ್ಪ ಕ್ವಶನ್ಸ್ ಕಮ್ಮಿ ಬರುತ್ತೆ ಆಯಿತಾ. ಸ್ಟೀಲ್ ಸ್ಟ್ರಕ್ಚರ್ಸಿಂದ ಒಳ್ಳೆ ಕ್ವಶನ್ಸ್ ಬರುತ್ತೆ. FMನಿಂದ ಮಾಡಿ, ಹೈಡ್ರಾಲಜಿ ಮಾಡಿ, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಮಾಡಿ, ಹೈಡ್ರಾಲಿಕ್ ಸ್ಟ್ರಕ್ಚರ್ಸಿಂದ ಸ್ಟಾರ್ಟ್ ಮಾಡಿ, ಅಥವಾ ಸಾಯಿಲ್ ಮೆಕ್ಯಾನಿಕ್ಸ್ ಆರ್ ಫೌಂಡೇಶನ್ ಇಂಜಿನಿಯರಿಂಗ್. ನಾನು ಹೇಳ್ತಾ ಇರೋದು ಏನಂತಂದರೆ, ಈ ಫಸ್ಟು 5ರಿಂದ 6-7 ಸಬ್ಜೆಕ್ಟ್ ಇದೆ, 7 ಸಬ್ಜೆಕ್ಟ್ ಆಗುತ್ತೆ. ಬಿಕಾಸ್ ಇಲ್ಲಿ ನಾನು 1, 2, 3, 4 ಸಬ್ಜೆಕ್ಟ್ನ ಒಂದೇ ಲೈನಲ್ಲಿ ಬರೆದಿದ್ದೀನಿ ಆಯಿತಾ. ಇಲ್ಲಿ 4 ಸಬ್ಜೆಕ್ಟ್ ಇದೆ ಸೆಕೆಂಡ್ ಲೈನಲ್ಲಿ. ಸೊ ಆ 4 ಸಬ್ಜೆಕ್ಟು ಇನ್ನೂ ಒಂದು 3 ಪ್ಲಸ್ ಮಾಡಿದ್ರೆ 8 ಸಬ್ಜೆಕ್ಟು ಇಂಪಾರ್ಟೆಂಟ್ ಇದೆ. ಫಸ್ಟ್ ನೀವು ಓದಬೇಕಾಗಿರೋದು ನಿಮ್ಮ ಇವೆರಡು ಎಕ್ಸಾಮ್ಗೆ ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕಂದ್ರೆ ಇವು ಸಬ್ಜೆಕ್ಟ್ನ ಓದಿ. ಸಾಮು, ಸ್ಟ್ರಕ್ಚರ್ ಅನಾಲಿಸಿಸು, CT, RCC, ಸ್ಟೀಲು, PSC ಆಯಿತಾ. ಆಮೇಲೆ FM, ಹೈಡ್ರಾಲಜಿ, ವಾಟರ್, ಆಮೇಲೆ ಹೈಡ್ರಾಲಿಕ್ ಸ್ಟ್ರಕ್ಚರ್ಸು, ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗ್. ನಾನು ಇದನ್ನೇ ಯಾಕೆ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಕೆಳಗಡೆ ಒಂದು ಲೈನ್ ಇದೆ ನೋಡಿ, ಸ್ಟಾರ್ಟ್ ವಿತ್ ದ ಡಿಪಾರ್ಟ್ಮೆಂಟ್ ರಿಲೇಟೆಡ್. ಯಾಕೆಂದರೆ ಈಗ WRD ಅಂತ ನೀವು ಬಂದಾಗ ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಅಥವಾ KUWSDB ಈಸ್ ನಥಿಂಗ್ ಬಟ್ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಅಂತ ಬರುತ್ತೆ, ರೈಟ್? ಅಲ್ಲಿ ಏನಿರುತ್ತೆ ಅಂದರೆ ಸಾಯಿಲ್ ಮೇಲೆ ಕೆಲಸ ಇರುತ್ತೆ, ಹೈಡ್ರಾಲಿಕ್ ಸ್ಟ್ರಕ್ಚರ್ಸು, ಸಣ್ಣ ಸ್ಟ್ರಕ್ಚರ್ಸ್ ಅದು ಬಂದೇ ಬರುತ್ತೆ ತಾನೆ. ಸೊ ಅದಕ್ಕೆ FM ಬರುತ್ತೆ, ಹೈಡ್ರಾಲಜಿ ಬರುತ್ತೆ ಆಯಿತಾ, ರೈನ್ ವಾಟರ್ ಬಗ್ಗೆ ಸ್ಟಡಿ ಮಾಡೋದು ಬರುತ್ತೆ, RCCನೂ ಬರುತ್ತೆ, ಸ್ವಲ್ಪ ಸ್ಟೀಲ್ ಸ್ಟ್ರಕ್ಚರ್ಸು ಬರ್ಬೋದು. ಸೊ ಅದಕ್ಕೆ ಇವೆಲ್ಲ ಏನಿದೆ ಫಸ್ಟ್ ಇಂಪಾರ್ಟೆಂಟ್, ಈ ಸಬ್ಜೆಕ್ಟ್ಸ್ನ ಓದಿ ಫಸ್ಟ್ ಮುಗಿಸಿ ಆಯಿತಾ. ಅದಾದಮೇಲೆ ಅವು ಸಬ್ಜೆಕ್ಟ್ ಆದಮೇಲೆ ಆಫ್ಟರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಯು ಕ್ಯಾನ್ ಸ್ಟಾರ್ಟ್ ಫಾಲೋವಿಂಗ್ ಸಬ್ಜೆಕ್ಟ್ ಅಂತ ನಾನು ಹಾಕಿರೋದು. ಅಂದರೆ BMC ಓದ್ಕೊಳ್ಳಿ, ಟ್ರಾನ್ಸ್ಪೋರ್ಟೇಷನ್ ಓದ್ಕೊಳ್ಳಿ, ಎನ್ವೈರ್ಮೆಂಟಲ್, ಸರ್ವೆ, ಬ್ರಿಡ್ಜು, ಎಸ್ಟಿಮೇಷನ್. ನೋಡಿ, ಬ್ರಿಡ್ಜು ಜಾಸ್ತಿ ಏನಂತಂದರೆ ಇದರಲ್ಲಿ ಕೊಟ್ಟಿಲ್ಲ, WRDಯಲ್ಲಿ ಸ್ವಲ್ಪ ಕಮ್ಮಿ ಇದೆ, ನೀವು ಇದನ್ನು ಅವಾಯ್ಡ್ ಮಾಡ್ಬೋದು. ಸಿಂಪಲಾಗಿ ಹೇಳ್ತೀನಿ. ಎಸ್ಟಿಮೇಷನ್, ಕಾಸ್ಟಿಂಗು, ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಎನ್ವೈರ್ಮೆಂಟಲ್ ಸ್ಟಡೀಸ್. ಈಗ ನೋಡಿ, ನಾನು ಎಲ್ಲ ಸಬ್ಜೆಕ್ಟ್ ಓದೋದು ಎಲ್ಲರಿಗೂ ಬೇಕಾಗಿಲ್ಲ, ಬಿಕಾಸ್ ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡ್ ಅಪಾನ್ ಯುವರ್ ನಾಲೆಜ್. ಸ್ವಲ್ಪ ಜನಕ್ಕೆ BMC ಓದಬೇಕಾಗುತ್ತೆ, ಯಾಕೆಂದರೆ ಅವರು ಓದಿರೋದಿಲ್ಲ. ಸ್ವಲ್ಪ ಜನ ಟ್ರಾನ್ಸ್ಪೋರ್ಟೇಷನ್ ಓದೋದು ಬೇಕಾಗಿಲ್ಲ, ಬಿಕಾಸ್ ಅವರು ಚೆನ್ನಾಗಿ ಓದಿರ್ತಾರೆ, ಬೇಕಾಗಿಲ್ಲ. ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಸ್ವಲ್ಪ ಜನಕ್ಕೆ ಓದಬೇಕು ಅನಿಸುತ್ತೆ, ಅಂದರೆ ಪರ್ಫೆಕ್ಟ್ ಇದ್ದರೆ ಓದಬೇಕು, ಇಲ್ಲ ಅಂತಂದರೆ ಅದನ್ನು ಈ ಥರ ನಿಮ್ಮ ಪ್ರಕಾರ ನೀವು ಪರ್ಸನಲ್ ಆಗಿ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಬಟ್
ನನ್ನ ಪ್ರಕಾರ ಫಸ್ಟ್ ಈ ಸಬ್ಜೆಕ್ಟ್ಸ್ನ ಓದಿ, ಅದಾದಮೇಲೆ ಇವೆಲ್ಲ ಸಬ್ಜೆಕ್ಟ್ಸ್ನ ಓದಿ. ಸಬ್ಜೆಕ್ಟ್ಸ್ನ ಅವಾಯ್ಡ್ ಮಾಡೋದನ್ನ ಕಲೀರಿ ಜಾಸ್ತಿ ಸಬ್ಜೆಕ್ಟ್ ಕೊಟ್ಟಾಗ. ರೈಟ್, 5-6 ಕ್ವಶನ್ ಹೋದ್ರೂ ಪರವಾಗಿಲ್ಲ, ಬಟ್ ರಿಮೇನಿಂಗ್ ಏನು 70 to 75 ಕ್ವಶನ್ ಆರ್ 80 ಕ್ವಶನ್ಸ್ನ ಔಟ್ ನಾವು ಮಾಡೋಕ್ಕೆ ಟ್ರೈ ಮಾಡಬೇಕು. ನಾನು 100ಕ್ಕೆ 100 ಮಾಡ್ತೀನಿ ಅಂದರೆ ಅದು ಸಾಧ್ಯವಾದ ಮಾತು. ಆಯಿತಾ, ಇದನ್ನು ಅರ್ಥ ಮಾಡ್ಕೊಳ್ಳಿ. ರೈಟ್, ಸೊ ಇದು ಇಂಪಾರ್ಟೆಂಟ್ ಇದೆ. ಅವಾಯ್ಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ನೋಡಿ, ಇದರಲ್ಲಿ ನೀವು ಅವಾಯ್ಡ್ ಮಾಡ್ಬೋದು, ನಾನು ಹೇಳ್ತಾ ಇಲ್ಲ ಇದನ್ನು ಓದಿ ಅಂತ. ಇದರಲ್ಲಿ ಯಾವ್ದು ಅವಾಯ್ಡ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿರೋದು. ರೈಟ್, ಕಾನ್ಸೆಪ್ಟ್ ಕ್ಲಿಯರ್ ಇತ್ತಂದರೆ ಓದೋದು ಬೇಡ, ಡೈರೆಕ್ಟಾಗಿ MCQ ಮಾಡಿ. ಆಯಿತಾ, ಬನ್ನಿ. ಸ್ಟಡಿ ಪ್ಲ್ಯಾನ್ ಫಾರ್ KUWSDB ಆ್ಯಂಡ್ WRD ಯಾವ ಥರ ಮಾಡಬೇಕು. ಈಸಿ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿ ಅಂತ ನಾನು ಬರ್ದೀನಿ. ನಿಮಗೆ ಕಾನ್ಫಿಡೆನ್ಸ್ ಬರಬೇಕಂದ್ರೆ ಈಸಿ ಸಬ್ಜೆಕ್ಟಿಂದ ಸ್ಟಾರ್ಟ್ ಮಾಡಿ. ರೈಟ್, ಈಸಿ ನಿಮಗೆ ಯಾವುದು ಅನಿಸುತ್ತೆ ಅದರಿಂದ ಸ್ಟಾರ್ಟ್ ಮಾಡಿ. ಬಿಕಾಸ್ ಯು ವಿಲ್ ಫೀಲ್ ಸಮ್ ಕಾನ್ಫಿಡೆನ್ಸ್. ರೈಟ್, ಕಾನ್ಫಿಡೆನ್ಸ್ ಬಂದರೆ ತಾನೆ. ಕಾನ್ಫಿಡೆನ್ಸ್ ಈಸ್ ನಥಿಂಗ್ ಬಟ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಬಂದರೆ ಕಾನ್ಫಿಡೆನ್ಸ್ ಆಟೋಮೆಟಿಕ್ ಬರುತ್ತೆ. ಇಂಟ್ರೆಸ್ಟ್ ಇರಬೇಕಾಗುತ್ತೆ. ಸೊ ಪ್ರೀವಿಯಸ್ ಇಯರ್ ಪೇಪರ್ಸು ಅದನ್ನು ಸಾಲ್ವ್ ಮಾಡಿ. ಈಗ ಸರ್ ನನಗೆ ಬರುತ್ತೆ ಸರ್, ಆಲ್ಮೋಸ್ಟ್ ಒಂದು 6 ಸಬ್ಜೆಕ್ಟ್ ಬರುತ್ತೆ ಸರ್, ಅದನ್ನು ಏನು ಮಾಡಲಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಸಾಲ್ವ್ ಮಾಡಿ, ನೋಡಿ ಮಾಡಿ. ಆಮೇಲೆ ಮಾಕ್ ಟೆಸ್ಟ್ ಲಾಸ್ಟಲ್ಲಿ ಬೇಕಾದರೆ ನೋಡ್ಕೊಳ್ಳೋಣ. ಗೊತ್ತಾಯ್ತಾ, ಈ ಥರ ಮಾಡಿ ನೀವು. ಗಿವ್ ಈಕ್ವಲ್ ಟೈಮ್ ಫಾರ್ ಬೋತ್ ಟೆಕ್ನಿಕಲ್ ಆ್ಯಂಡ್ ನಾನ್ ಟೆಕ್ನಿಕಲ್. ಏನು ಸರ್, ನಾನು ನೋಡ್ತಾ ಇದ್ದೀನಿ 2 ತಿಂಗಳಿಂದ ಬರೀ ಟೆಕ್ನಿಕಲ್ ವಿಡಿಯೋನೂ ಮಾಡ್ತಾ ಇದ್ದೀರಾ. ನಾವು ನಾನ್ ಟೆಕ್ನಿಕಲ್ ಎಲ್ಲಿಂದ ಓದೋದು, ಅದಕ್ಕೂ ವಿಡಿಯೋ ತರ್ತೀನಿ. ದಯವಿಟ್ಟು ಕ್ಷಮಿಸಿ, ಬೇಗ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ, ಬಟ್ ನಿಮ್ಮ ಸಪೋರ್ಟಿಂದ ಇನ್ನೂ ಮಾಡೋಣ ಸ್ವಲ್ಪ. ಆಯಿತಾ, ಸೊ ನಾನ್ ಟೆಕ್ನಿಕಲ್ಲು ಟೆಕ್ನಿಕಲ್ ಎರಡೂ ಮೇಂಟೈನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಅಂದರೆ 50-50 ಮಾಡಬೇಕು. 90% ಸಿವಿಲ್ ಇಟ್ಬಿಟ್ಟು 10% ನೀವು GK ಇಟ್ಬಿಟ್ರೆ ಸಾಧ್ಯವಾದ ಮಾತು ನಿಮ್ಮ ಸೆಲೆಕ್ಷನ್. ಎರಡೂ ಒಂದು ಪ್ರಪೋರ್ಷನಾಲಿಟಿ. ಆಯಿತಾ, ತರಕಾರಿ ತರಕ್ಕೆ ಹೋದಾಗ ಎರಡು ನೀವು ತೂಕ ಮಾಡಿದಾಗ 2 ಸಮ ಇದ್ದಾಗ ತಾನೇ ನೀವು ಹಾಕೊಳ್ಳೋದು. ಅದೇ ಥರ ತಕ್ಕಡಿ ಹಿಡಿದಾಗ 2 50-50 ಇರಬೇಕು. MCQ ಕ್ವಶನ್ಸ್ ಯಾರು ಮಾಡ್ತೀರಾ ಅವರು ಬಚಾವ್ ಆಗ್ತೀರಾ. ಬಿಕಾಸ್ ಯು ಹ್ಯಾವ್ ಟು ಡೂ ದ ಲಾಟ್ ಆಫ್ MCQ ಕ್ವಶನ್ಸ್ ಟು ನೋ ದ ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ ಇಟ್ ಮೇ ಅಪಿಯರ್ ಆನ್ ದ ಸೇಮ್ ಟಾಪಿಕ್. ಫಾರ್ ಎಕ್ಸಾಂಪಲ್, ಕಂಪಾಸ್ ಸರ್ವೆ ಇದೆ. ಕಂಪಾಸ್ ಸರ್ವೆಯಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ಸ್ಗಳಿದೆ, ಒಂದು 4-5 ಇದೆಯೋ 10 ಇದೆಯೋ 15 ಇದೆಯೋ. ಸೊ ಇದನ್ನು ಈ ಥರ ಕೇಳಿದ್ರೆ ಇನ್ನೊಂದು ಕ್ವಶನ್ ಇಂಡೈರೆಕ್ಟ್ಲಿ ಕೇಳ್ತಾರೆ. ಸೊ ಅದೆಲ್ಲ ಮಾಡಬೇಕಂತಂದರೆ ನೀವು MCQನ ಟ್ರೈ ಮಾಡಬೇಕು. ಸೊ MCQ ಎಲ್ಲಿಂದ ಮಾಡಬೇಕು, ಪ್ರೀವಿಯಸ್ KPSC ಏನಿದೆ ಅದರಿಂದ ಮಾಡಿ, ಅಥವಾ SSC JE ಏನಿದೆ ಅದರಿಂದ ಮಾಡಿ, ಅಥವಾ ಅದರ್ ಸ್ಟೇಟ್ AEN ಎಕ್ಸಾಮ್ಸ್ ಆಗಿರುತ್ತೆ ನೋಡಿ ಅದ್ರದ್ದು ಮಾಡಿ, ಅಥವಾ ನೀವೇನು ಮಾಡ್ಬೋದು ಅಂದರೆ ESC ಇದು ಇಂಜಿನಿಯರಿಂಗ್ ಸರ್ವಿಸ್ ಎಕ್ಸಾಮಿನೇಷನ್ ಗೇಟ್ ಎಕ್ಸಾಮ್ದು, ಇವೆಲ್ಲದ್ರದ್ದು ಪ್ರೀವಿಯಸ್ ಇಯರ್ ಕ್ವಶನ್ನ ಸಾಲ್ವ್ ಮಾಡಿ. ಗೊತ್ತಾಯ್ತಾ, ಇಷ್ಟೇ ಇದೆ. ಅದರಲ್ಲಿ ಏನು ದೊಡ್ಡ ಸೈನ್ಸ್ ನಾನು ಹೇಳ್ತಾ ಇಲ್ಲ, ಬಟ್ ಇದೇ ಮಾಡೋದು ತುಂಬ ಕಷ್ಟ. ಇದೇ ಏನಂತಂದರೆ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ಸಲ್ಲಿ ಇದ್ದರು. ತುಂಬ ಜನ ಹೇಳ್ತಾ ಇದ್ರು, ಸರ್ ಇವೆರಡೂ ಯಾವ ಥರ ಪ್ರಿಪೇರ್ ಮಾಡೋದು ಹೇಳ್ಕೊಡಿ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಇದೊಂದು ವಿಡಿಯೋನ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಏನಂತಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ in the next video, that is maybe either when the exams are they will conduct, or how to prepare for general studies. ಇವೆರಡರಲ್ಲಿ ಯಾವ್ದು ಮಾಡಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.